ಸೊ ಎಲ್ಲರ ಜೀವನದ ಬಗ್ಗೆ ನಮಗೆ ಕಮೆಂಟ್ ಮಾಡೋ ನಮ್ಗೆ ಆ ಒಂದು ಅಧಿಕಾರ ಇರಬಾರ್ದು. ಸಿನಿಮಾ ನೋಡೋದ್ರಿಂದ ಸಿನಿಮಾ ಮಾಡೋಳು ಹೆಂಗಾದೆ ಅದೊಂದು ಜರ್ನಿ. ಸೊ ಆವಾಗ ಯಾವುದೋ ಮೂಮೆಂಟಲ್ಲಿ ನನ್ನ ಫ್ರೆಂಡ್ಸೇ ಹೇಳೋರು, ನೀನು ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ನೀನು ಖುಷಿಯಾಗಿರ್ತೀಯ, ಬೇರೆ ಟೈಮಲ್ಲಿ ತುಂಬ ಬೋರಿಂಗ್ ನೀನು ಅಂತ. ಐ ಥಿಂಕ್ ನಾನು ಮಾಡಿದ ಕಥೆಗಳು ನನಗೆ ಮಜಾ ಬಂದಿಲ್ಲ ಅಂದರೆ ನಾನು ಆ ಥರ ಕಥೆಗಳಲ್ಲಿ ವರ್ಕ್ ಮಾಡಲ್ಲ ಅನ್ಸುತ್ತೆ. ಮನಸ್ಸಿಗೆ ಒಂದು ಥಾಟ್ ಬಂತು ಅಂದರೆ ಆ ಥಾಟ್ ಜೊತೆ ಸ್ವಲ್ಪ ತಿದ್ಬಿಟ್ಟು ಆಮೇಲೆ ರೆಕಾರ್ಡ್ ಮಾಡಿ. ಕೆಲವರೆಲ್ಲ ಇಂಟರ್ವಲಲ್ಲಿ ಬಂದು ಇಂಟರ್ವಲಲ್ಲೇ ರಿವ್ಯೂ ಕೊಡ್ತಾರೆ. ಯಾಕೆ? ಕನ್ನಡ ಚಿತ್ರರಂಗದಲ್ಲಿ ಹೊಸತನಕ್ಕೆ ಯಾವಾಗಲೂ ಕೂಡ ಬೆಲೆ ಇದೆ. ಸೊ ಅದರಲ್ಲೂ ಹುಡುಗಿರು ಬಂದು ಏನಾದರೂ ಒಂದು ಸಾಧನೆ ಮಾಡ್ತಾರೆ ಅಂತ ಹೇಳಿದರೆ ಸೊ ಅದು ನೋಡೋದಕ್ಕೆ ತುಂಬ ಸ್ಪೆಷಲ್ಲು. ಸೊ ಈಗ ನಮ್ಮ ಜೊತೆಗೆ ರೂಪಾ ರಾವ್ ಇದ್ದಾರೆ. ಸಾಕಷ್ಟು ಸೀರೀಸ್ ಆಗಿರಬಹುದು, ಡೈರೆಕ್ಷನ್ ಎಲ್ಲವನ್ನ ಕೂಡ ಮಾಡಿ ಈಗ ಏನು ಹೊಸತನದ ಜೊತೆ ನಮ್ಮನ್ನು ಮೀಟ್ ಆಗ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ ಭೂಮಿಕಾ, ಹೇಗಿದ್ದೀರಾ? ಆರಾಮ್, ನೀವು? ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಮೇಡಮ್, ನಿಮ್ಮನ್ನು ನೋಡೋದೇ ಒಂದು ಖುಷಿ. ಸಾಕಷ್ಟು ನಾನು ನಿಮ್ಗೆ ಕೇಳ್ತಾ ಇದ್ದೆ ಏನೇನು ಪ್ರಾಜೆಕ್ಟ್ಸು ಅಂತ, ಒಂದಷ್ಟು ಲಿಸ್ಟ್ ಕೊಡ್ತೀರಿ. ಸೊ ಇಟ್ ಇಸ್ ಬಿಯಾಂಡ್ ಲೈಕ್ ಈ ಥರ ನೀವು ವರ್ಕ್ ಮಾಡ್ತೀರಾ ಅಥವಾ ಹೇಗೆ ನಡೆಯುತ್ತೆ ಅನ್ನೋ ಕ್ಯೂರಿಯಾಸಿಟಿ. ಸೊ ಹೇಳಿ, ದಿಸ್ ಪಾಯಿಂಟ್ ಆಫ್ ಇನ್ ಲೈಫ್ ಏನು ನಡೀತಾ ಇದೆ? ಅಟ್ ದಿಸ್ ಪಾಯಿಂಟ್ ಇನ್ ಲೈಫಿಗೆ ಬರೋದಕ್ಕೆ ದೆರ್ ಹ್ಯಾಸ್ ಬೀನ್ ಅ ಜರ್ನಿ. ಸೊ ಸಿನಿಮಾ, ನಾನು ಇನ್ಫೋಸಿಸ್ IT ಬಿಟ್ಟು ಒಂದು ಆಲ್ಮೋಸ್ಟ್ 15 ವರ್ಷ ಆಯ್ತು. ಇವಾಗ 15 ವರ್ಷದ ಸಿನಿಮಾ ಜರ್ನಿ. ಲಾಸ್ಟ್ ನೀವು ನನ್ನ ಮೋಸ್ಟ್ಲಿ ಗಂಟು ಮುಟ್ಟೆ ಟೈಮಲ್ಲಿ ನೋಡಿರ್ತೀರ. ಅದಾದಮೇಲೆ 2 ವರ್ಷ ಎಲ್ಲರೂ ಕೋವಿಡಲ್ಲಿ ನಾವೆಲ್ಲರೂ ಸ್ವಲ್ಪ ತಣ್ಣಗಾಗಿದ್ವಿ. ಆ ಟೈಮಲ್ಲಿ ಸುಮಾರು ಬರೆದೆ ನಾನು. ಒಂದು ಆ್ಯನಿಮೇಷನ್ ಸ್ಟುಡಿಯೋ ಕಟ್ಟಿದೆ, 2D 3D ಆ್ಯನಿಮೇಷನ್. ನಾವು ಒಬ್ರದ್ದು ಪಬ್ಲಿಕೇಶನ್ ಸೀರೀಸ್ ಇದೆ, ಬುಕ್ಸು. ಅದನ್ನು 2D ಆ್ಯನಿಮೇಷನಲ್ಲಿ ಕತೆ ಹೇಳೋ ಪ್ರಯತ್ನ. ಇಟ್ಸ್ ಅ ಕಮಿಷನ್ ಸೀರೀಸ್, ಅಂದರೆ ನಮಗೆ ಅವರು ಪ್ರೊಡಕ್ಷನ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಸೊ ನಾನೆಲ್ಲೂ ಅದನ್ನು ತೋರ್ಸೋಕ್ಕಾಗಲ್ಲ, ಅದು ಅವ್ರ ಆ್ಯಪಲ್ಲಿ ಅವ್ರು ರಿಲೀಸ್ ಮಾಡ್ಕೋತಾರೆ. ಸೊ ಒಂದು ಯೋಗ ಯೂನಿವರ್ಸಿಟಿ ನಾರ್ತ್ ಇಂಡಿಯಾಲಿ, ಸೊ ಅದು ಅವ್ರದ್ದು ಇದು. ಆಲ್ಮೋಸ್ಟ್ 4,800-5,000 ಸೆಕೆಂಡ್ಸ್ ಆ್ಯನಿಮೇಷನ್ ಆಗಿದೆ, ವಿಚ್ ಈಸ್ ಅ ಲಾಟ್. ಬಿಕಾಸ್ 2D ಆ್ಯನಿಮೇಷನ್ ನನಗದು ಹೊಸ ಮಾಧ್ಯಮ ಕತೆ ಹೇಳೋದಕ್ಕೆ. ಸೊ ನನಗೆ ನಾನು ಸಿನಿಮಾ IT ಬಿಟ್ಟು ಸಿನಿಮಾ ಮಾಡಬೇಕು ಅಂತ ಬಂದಾಗ ಕೂಡ ನನಗೆ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಇರಲಿಲ್ಲ, ಕತೆಗಳು ಹೇಳಬೇಕು ಅಂತ ಇತ್ತು. ಸೊ ಕತೆಗಳು ಹೇಳೋದಕ್ಕೆ ಯಾವ್ಯಾವ ಮಾಧ್ಯಮ ಇದೆಯೋ ಇಲ್ಲ ನಾನು ಹುಡುಕ್ತಾ ಇರ್ತೀನಿ. ಸೊ ನಾನು ಡಾಕ್ಯುಮೆಂಟ್ರೀಸ್ ಮಾಡ್ತೀನಿ. ಸೊ ಫ್ರೆಂಚ್, ಜರ್ಮನ್ TVಗೆ ಇಲ್ಲಿಂದ ಕೆಲಸ ಮಾಡ್ತೀನಿ ನಾನು. ಸೊ ಆಲ್ಮೋಸ್ಟ್ ಈಗ ಲಾಸ್ಟ್ 4 ಇಯರ್ಸಲ್ಲಿ 7 ಓವರ್ ಆಲ್ ನಾನು ಕ್ಲೋಸ್ ಟು 12-14 ಡಾಕ್ಯುಮೆಂಟ್ಸ್ ಮಾಡಿದ್ದೀನಿ ಅವರಿಗೆ. ಇಲ್ಲಿಂದ ಡೈರೆಕ್ಷನ್ ಆ್ಯಂಡ್ ಪ್ರೊಡಕ್ಷನ್ ಮಾಡ್ತೀನಿ. ಆ್ಯಂಡ್ ಕೆಂಡ ಪ್ರೊಡ್ಯೂಸ್ ಮಾಡಿದೆ ಗ್ಯಾಪಲ್ಲಿ, 2 ವರ್ಷದ ಹಿಂದೆ ಬಂತು ಅದು. ಅದಾದಮೇಲೆ ನೆಕ್ಸ್ಟ್ ಫೀಚರ್. ಸೊ ಆಯಾ ಕಥೆಗಳಿಗೆ ಆಯಾ ಮಾಧ್ಯಮ ವರ್ಕ್ ಆಗುತ್ತೆ. ಅಂದರೆ ಕೆಲವು ಕಥೆಗಳು ಶಾರ್ಟಲ್ಲಿ ಹೇಳ್ಬೋದು, ಕೆಲವು ಕಥೆಗಳು ಫೀಚರ್ ಲೆಂತಲ್ಲಿ ಹೇಳಬೇಕು. ಎಲ್ಲ ಕಥೆನೂ ಫೀಚರ್ ಫಿಲ್ಮ್ ಥರ ಗ್ಲ್ಯಾಮರಸ್ ಆ ಥರ ನನ್ನ ಮೈಂಡಲ್ಲಿಲ್ಲ. ಸೊ ಕೆಲವೊಂದನ್ನು ನಾವು ಆ್ಯನಿಮೇಷನಲ್ಲಿ ಹೇಳಬೇಕು. ಬಿಕಾಸ್ ಕೆಲವೊಂದು ವರ್ಲ್ಡ್ ಬಿಲ್ಡಿಂಗ್ ನಿಮ್ಗೆ ಆ್ಯನಿಮೇಷನಲ್ಲಿ ಈಸಿ, ರಿಯಲಿಸ್ಟಿಕ್ಕಾಗಿ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಫೀಚರ್ ಒಂದು ಕಥೆ ನನ್ನ ಮೈಂಡಲ್ಲಿ ಓಡ್ತಾ ಇತ್ತು. ಸೊ ಬರ್ಕೊಂಡು ಈಗ ನಾನು ನನ್ನ ಮುಂದಿನ ಫೀಚರ್ ಫಿಲ್ಮ್ದು ಶೂಟಿಂಗ್ ಮಾಡ್ಕೊಂಡಿದ್ದೀವಿ. ಈಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಫ್ರಮ್ ದ ಸ್ಕ್ರ್ಯಾಚ್ ಶುರು ಮಾಡಿದ್ರ ಅಥವಾ ಹೇಗೆ ಈ ಜರ್ನಿ ಸ್ಟಾರ್ಟ್ ಆಗಿದ್ದು? ಹೇಗೆ ನಿಮ್ಮದು ಈ ಆ್ಯನಿಮೇಷನ್ ಡಿರೆಕ್ಷನ್ ಆಗಿರ್ಬೋದು, ಇದೆಲ್ಲ ಹೇಗೆ? ಫ್ರಮ್ ದ ಸ್ಕ್ರ್ಯಾಚ್ ಅಂದರೆ ಕತೆ ಹೇಳೋಕ್ಕೆ ಅದರದ್ದು ಒಂಚೂರು ಇತ್ತು ನನ್ನಲ್ಲಿ ಅನಿಸುತ್ತೆ, ಈ ಮಾಧ್ಯಮದಲ್ಲಿ ಹೆಂಗೆ ಹೇಳೋದು ಅಂತ. ಸೊ ನನಗೆ ಐಡಿಯಾ ಇತ್ತು, ಸ್ಟೋರಿ ಬೋರ್ಡಿಂಗು ಲೈಕ್ ಒಂದು ಫ್ಲೋದು ಐಡಿಯಾ ಇತ್ತು. ಬಟ್ ಸತೀಶ್ ಸರ್ ಅಂತ ಒಬ್ಬರು ನಮಗೆ ನಮ್ಮ ಆ್ಯನಿಮೇಷನ್ ಸ್ಟುಡಿಯೋ ನೋಡ್ಕೊಳ್ಳೋಕ್ಕೆ ಅವರು ಬಂದರು. ಅವರು ತುಂಬ ಎಕ್ಸ್ಪೀರಿಯನ್ಸ್ಡ್ 2D ಆ್ಯನಿಮೇಟರ್. ಸೊ ಅವ್ರ ಮೂಲಕ ನಾನು ತುಂಬ ಕಲಿತೆ. ಅಟ್ ಸಮ್ ಪಾಯಿಂಟ್ ನಮ್ಮ ಕಂಪನಿಯಲ್ಲಿ ಆ್ಯನಿಮೇಷನ್ ಸ್ಟುಡಿಯೋಲಿ ಕ್ಲೋಸ್ ಟು 20-25 ಮೆಂಬರ್ಸ್ ಕೆಲಸ ಮಾಡ್ತಾಯಿದ್ರು. ಈಗ ಎಲ್ಲರೂ ವರ್ಕ್ ಫ್ರಮ್ ಹೋಮು ಆ ಥರ ಎಲ್ಲ ನಾವು ಸ್ವಲ್ಪ ಐ ವಾಂಟೆಡ್ ಟು ಈಸ್ ಅಪ್. ಬಿಕಾಸ್ ಫೀಚರ್ ಫಿಲ್ಮ್ ಮಾಡೋಕ್ಕೆ ನಾನು ಅದನ್ನು ಹೊತ್ಕೊಂಡು ಇದನ್ನು ಮಾಡೋಕ್ಕಾಗ್ತಿರಲಿಲ್ಲ. ಸೊ ಸ್ವಲ್ಪ ಅದನ್ನು ಸ್ಲೋ ಡೌನ್ ಮಾಡಿ ಫೀಚರ್ಗೆ ನಾನು ಬಂದಿದ್ದು. ಬಿಕಾಸ್ ಅಲ್ಲೂ ನನ್ನ ತಲೆನೇ ಖರ್ಚಾಗುತ್ತೆ, ಇಲ್ಲೂ ನನ್ನ ತಲೆನೇ ಖರ್ಚಾಗುತ್ತೆ. ಸೊ ಅವ್ರ ಮೂಲಕ ತುಂಬ ಕಲಿತೆ ನಾನು. ಪ್ರತಿ ಫ್ರೇಮ್ನ 2Dಯಲ್ಲಿ ಪ್ರತಿ ಮೂವ್ಮೆಂಟ್ಸನ್ನು ಸ್ಕೆಚ್ ಮಾಡಬೇಕು. ಸೊ ನಾವು ಟಾಮ್ ಆ್ಯಂಡ್ ಜೆರಿ ಎಲ್ಲ ನೋಡಿಬಿಟ್ಟು ಅದ್ರ ಹಿಂದೆ ಇರೋ ಎಫರ್ಟೇ ಗೊತ್ತಿರಲ್ಲ ನಮಗೆ. ಸೊ ನಾನು ಅದನ್ನು ಕಲಿತೆ ಅವ್ರ ಹತ್ರ ಆ್ಯಂಡ್ ನಮ್ಮ ಟೀಮ್ ಹತ್ರ. ನನಗೆ ಡೈರೆಕ್ಷನ್ ಮಾಡೋಕ್ಕೆ ಗೊತ್ತು, ಆ್ಯನಿಮೇಷನಲ್ಲಿ ಇದೆಲ್ಲ ಇಷ್ಟು ಕಾಂಪ್ಲಿಕೇಟೆಡ್ ಆಗಿದೆ, ನಂಗೆ ಅದು ಅರ್ಥ ಮಾಡ್ಕೋತಾ ಅದ್ರ ಜೊತೆ ಕೆಲಸ ಮಾಡ್ತಾ. ಸೊ ಲಾಸ್ಟ್ 3-4 ಇಯರ್ಸಿಂದ ಅದು ನಡೀತಾ ಇದೆ. ಈಗ ವಿ ಆರ್ ಅಟೆಂಪ್ಟಿಂಗ್ AI ಕೆಲವೊಂದು ಕಥೆಗಳನ್ನ ಹೇಳೋದಕ್ಕೆ. ಸೊ ಬಿಕಾಸ್ ಕಾನ್ಸ್ಟೆಂಟ್ಲಿ ಎವಾಲ್ವ್ ಆಗ್ತಾ ಇದೆ ಆ ಪ್ರಪಂಚ. ಸೊ 2Dಯಿಂದ ಈಗ 2D ಜೊತೆಯಲ್ಲಿ AI ಮಿಕ್ಸ್ ಮಾಡ್ಕೊಂಡು ಹೆಂಗೆ ಕತೆ ಹೇಳ್ಬೋದು ಅಂತ. ಸೊ ನಮ್ಮದೇ ಸ್ಟೀಲಿಂಗ್ ಮಂಕೀಸ್ ಅಂತ ಒಂದು ಸೀರೀಸ್, ಕದಿಯೋ ಕೋತಿಗಳು ಅಂತ
ಆಸ್ ಅನ್ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀವಿ ನಾವು ಯೂಟ್ಯೂಬಲ್ಲಿ ಅಲಾಂಗ್ ವಿತ್ ನಮ್ಮ ಅದರ್ ಕೆಲಸ, ಜಸ್ಟ್ ಟು ಸಿ ಹೆಂಗೆ ಹೇಳ್ಬೋದು ಇದು ಈ ಆಪ್ಷನ್ ಹೆಂಗಿರುತ್ತೆ ಅಂತ ವಿ ಆರ್ ಎಕ್ಸ್ಪೆರಿಮೆಂಟಿಂಗ್. ಆ್ಯಂಡ್ ಕದಿಯೋ ಕೋತಿಗಳು 7ನೇ ಎಪಿಸೋಡ್ ಬರ್ತಾ ಇದೆ, ಆ್ಯಕ್ಚುಲಿ ಚೆನ್ನಾಗಿ ಹೋಗ್ತಾ ಇದೆ ಯೂಟ್ಯೂಬಲ್ಲಿ. ಅದು ಗೊತ್ತಿಲ್ಲ, ನಾನು ಅದನ್ನು ನೋಡೋದು ಇಲ್ಲ, ಬಿಕಾಸ್ ನನಗೆ ವ್ಯೂಸು ಕಮೆಂಟ್ಸ್ ಅದನ್ನೆಲ್ಲ ನೋಡ್ತಾ ಕೂತ್ರೆ ನನ್ನ ತಲೆ ಕೆಡತ್ತೆ. ಸೊ ನಾನು ಅದನ್ನು ನೋಡೋದೇ ಇಲ್ಲ. ಅದಕ್ಕೊಂದು ಟೀಮ್ ಇದ್ದಾರೆ ನಮ್ಮದು ಸೋಷಿಯಲ್ ಮೀಡಿಯಾ ನೋಡ್ಕೊಳ್ಳೋಕ್ಕೆ, ಅವರು ನೋಡ್ಕೋತಾರೆ. ನಾನು ಸ್ಕ್ರಿಪ್ಟ್ ಬರೆದಾದ್ಮೇಲೆ ಏನು ಕೆಲಸ ಇದೆ ಅದನ್ನು ನೋಡ್ಕೋತೀನಿ. ಐ ಡೋಂಟ್ ಲೈಕ್ ಟು. ಓಕೆ, ಏನು ಅನಿಸುತ್ತೆ ಈಗೇನ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳನ್ನು ನೋಡಿದಾಗ? ಬಿಕಾಸ್ ಕಮೆಂಟ್ಸೇ ನೋಡಲ್ಲ ಅಂದರೆ, ಸೊ ಹೇಳಿ. ಹೇಗೆ ಇವಾಗ ಮುಂಚೆ ಎಲ್ಲ ಅಕ್ಕಪಕ್ಕದ ಮನೆಯವರು ಏನಾದ್ರು ಹೇಳಬೇಕು ಅಂದರೂ ಯೋಚನೆ ಮಾಡಿ ಹೇಳೋರಲ್ಲ. ಈಗ ಹೇಳಿಬಿಟ್ಟು ಯಾರು ಹೇಳ್ತಿದ್ದಾರೆ ಅಂತ ಕೂಡ ಗೊತ್ತಿರಲ್ಲ. ಸೊ ಎಲ್ಲರ ಜೀವನದ ಬಗ್ಗೆ ನಮಗೆ ಕಮೆಂಟ್ ಮಾಡೋ ನಮ್ಗೆ ಆ ಒಂದು ಅಧಿಕಾರ ಇರಬಾರ್ದು ಅಲ್ವಾ? ಯಾರೋ ಕೂತಿರೋರು ಏನೋ ಹೇಳ್ಕೊತಾರೆ, ಏನಾದ್ರು ಒಳ್ಳೇದು ಹೇಳ್ತೀರಾ ಹೇಳಬೇಕು, ಬಟ್ ನೆಗೆಟಿವ್ ಆಗೇ ಮಾತಾಡೋದು, ಏನು ಬೇಕೋ ಹೇಳ್ಬಿಟ್ಟು ಹೊಟ್ಟೋಗ್ಬಿಡೋದು, ಇಟ್ಸ್ ವೆರಿ, ಐ ಥಿಂಕ್ ಇಟ್ಸ್ ಸ್ವಲ್ಪ ಅಗ್ಲಿ ಅನಿಸುತ್ತೆ ನನಗೆ. ಅದಕ್ಕೆ ನಾನು ಕಮೆಂಟ್ಸ್ ನೋಡೋಕ್ಕೆ ಹೋಗಲ್ಲ, ಓದೋಕ್ಕೆ ಹೋಗಲ್ಲ. ಇನ್ನೊಬ್ಬರ ಬಗ್ಗೆ ಯಾವಾಗಲೂ ಆ ಥರ ಕಮೆಂಟ್ ಮಾಡೋದು ಇಟ್ಸ್ ನಾಟ್ ಏನಾದ್ರು ಪಾಸಿಟಿವ್ ಆಗಿ ಅವ್ರಿಗೆ ಹೆಲ್ಪ್ ಆಗೋ ಥರ ಎನ್ಕರೇಜ್ಮೆಂಟಾಗಿ ಮಾಡೋಂಗಿದ್ರೆ ಮಾಡಬಹುದು. ಏನು ಅಸಹ್ಯವಾಗಿ ಬರೆದಿರ್ತಾರೆ, ಇಟ್ಸ್ ವೆರಿ ಹಾರಿಬಲ್. ಓಕೆ, ಸಿನಿಮಾ ರಂಗದಲ್ಲಿ ಇಂಟ್ರೆಸ್ಟ್ ಹೇಗೆ ಬಂದಿದ್ದು? ಅದು ಇವಾಲ್ವ್ ಆಗಿದ್ದು ಹೇಗೆ? ಅಯ್ಯೋ, ಅದು ನನಗೆ ತಪಸ್ತರ. ಯಾವುದೋ ಒಂದು ಕ್ಷಣದಲ್ಲಿ ಐ ರಿಯಲೈಸ್ ನಾವು ಮಾಡಬಹುದಾ ಅಂತ. ಬಿಕಾಸ್ ನಾನು ಹುಟ್ಟಾಗಿಂದ ಸಿನಿಮಾ, ನಮ್ಮಪ್ಪ ತುಂಬ ಸಿನಿಮಾ ತೋರಿಸೋರು ನನಗೆ. ನಮ್ಮ ಮನೇಲಿ ಸಿನಿಮಾ ಡಿಸ್ಕಷನ್ಸ್ ಎಲ್ಲ ಆಗೆಲ್ಲ ಟಿ ವಿ ಅದೆಲ್ಲ ಅಷ್ಟಿರಲಿಲ್ಲ. ನಾನು 80ಸಲ್ಲಿ ಹುಟ್ಟಿರೋ ಹುಡುಗಿ, 90ಸಲ್ಲಿ ಬೆಳೆದಿರೋದು. ಸೊ ನಮಗೆ 2 ಚಾನಲ್ ಇತ್ತು ಅಷ್ಟೇ. ಇವಾಗಿನ ಥರ ಎಷ್ಟು ಚಾನಲ್ಗಳಿದ್ದಾವೆ ಆ ಥರ ಎಲ್ಲ ಏನಿರಲಿಲ್ಲ. 2 ಚಾನಲ್, DD1 DD2. ಸೊ ಟಿ ವಿಯಲ್ಲಿ ನಮ್ಗೆ ಅಷ್ಟೊಂದು ಏನು ಎಂಟರ್ಟೈನ್ಮೆಂಟ್ ಅಷ್ಟೊಂದು ಸಿಗ್ತಾ ಇಲ್ಲ. ಸೊ ಸಿನಿಮಾಗೆ ಹೋಗ್ತಾಯಿದ್ವಿ ನಾವು. ವಾರ ನಮ್ಮಪ್ಪ ರಿಲೀಸ್ ಆಗಿದ್ದೆಲ್ಲ. ನಾನು ಕೋಲಾರಲ್ಲಿ ಬೆಳೆದಿದ್ದು ಹುಡುಗಿ. ಸೊ ಕನ್ನಡ, ತಮಿಳ್, ತೆಲುಗು 3 ಲ್ಯಾಂಗ್ವೇಜ್ ಸಿನಿಮಾಗಳನ್ನ ತೋರಿಸೋರು ರಿಲೀಸ್ ಆಗಿದ್ದೆಲ್ಲ. ಸೊ ನಾನು 3 ಲ್ಯಾಂಗ್ವೇಜ್ ಚೆನ್ನಾಗಿ ಮಾತಾಡ್ತೀನಿ ಬಿಕಾಸ್ ಆಫ್ ಸಿನಿಮಾ ಆ್ಯಂಡ್ ಕೋಲಾರದು ವಾತಾವರಣ. ಸೊ ಆ ಎಕ್ಸ್ಪೋಜರ್ ನನಗೆ ಸಿನಿಮಾ ಮ್ಯಾಜಿಕಲ್ ಅನಿಸೋದು. ಅಯ್ಯೋ ಹೆಂಗೆ ಯಾವುದೋ ಎಲ್ಲ ಮ್ಯಾಜಿಕಲ್ ಅನಿಸೋದು, ನಟರೆಲ್ಲ ಮ್ಯಾಜಿಷಿಯನ್ಸು ಅನಿಸೋದು. ಸಿನಿಮಾ ನೋಡೋದ್ರಿಂದ ಸಿನಿಮಾ ಮಾಡೋಳು ಹೆಂಗಾದೆ ಅದೊಂದು ಜರ್ನಿ. ನನಗೆ ಗೊತ್ತಿರಲಿಲ್ಲ ನಾವೆಲ್ಲರೂ ಆ ನಾವು ಕತೆ ಬರಿಬೋದು, ನಮ್ಮ ಕಂಟ್ರೋಲಿದೆ. ಬರೆದಿದ್ದ ಕತೆನ ಸಿನಿಮಾ ಮಾಡಬಹುದು, ಹೆಂಗೆ ಮಾಡ್ಬೋದಾ ನಾವು? ಪ್ರೊಡ್ಯೂಸರ್ ಅಂತ ಒಬ್ರು ಇರ್ತಾರೆ, ಎಡಿಟರ್ ಅಂತ, ಅದೆಲ್ಲ ಏನೂ ಗೊತ್ತಿಲ್ಲ ನಮಗೆ. ಸೊ ನಾನು ಇನ್ಫೋಸಿಸ್ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು 6 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಆ ಟೈಮಲ್ಲಿ ನನಗೆ ರೆಗ್ಯುಲರಾಗಿ ಕೆಲಸ ಹೋದಾಗ ಕೂಡ ಫ್ರೆಂಡ್ಸ್ ಹತ್ರ ಬರೀ ಫಿಲ್ಮ್ ಡಿಸ್ಕಷನ್ನೇ ಆಗೋದು. ಫ್ರೈಡೇ ರಿಲೀಸ್ ಆಗಿದ್ದೆಲ್ಲ ನೋಡ್ಕೊಂಡು ನಾನು ಆಫೀಸ್ಗೆ ಹೋಗ್ತಾಯಿದ್ದೆ. ಸೊ ಆವಾಗ ಯಾವುದೋ ಮೂಮೆಂಟಲ್ಲಿ ನನ್ನ ಫ್ರೆಂಡ್ಸೇ ಹೇಳೋರು, ನೀನು ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ನೀನು ಖುಷಿಯಾಗಿರ್ತೀಯ, ಬೇರೆ ಟೈಮಲ್ಲಿ ತುಂಬ ಬೋರಿಂಗ್ ನೀನು ಅಂತ. ಸೊ ಆವಾಗ ಅನ್ನಿಸು ಮೇ ಬಿ ಅಂತ. ಸೊ ಕೆಲಸ ಬಿಟ್ಟು ಒಂದು ರಿಸ್ಕ್, ಬಿಕಾಸ್ ನನಗೆ ಸಾಯೋ ಟೈಮಲ್ಲಿ ಅಯ್ಯೋ ಅದು ಮಾಡಿರಬೇಕಿತ್ತು ಅಂತ ಪಶ್ಚಾತ್ತಾಪ ಪಡೋದಕ್ಕಿಂತ ಒಂದು ಸತಿ ಅಟೆಂಪ್ಟ್ ಮಾಡಿಬಿಟ್ಟು ಗೆಲ್ತೀವಿ, ಇಲ್ಲ ಅಂದರೆ ಇಲ್ಲ, ನನ್ನ ಡಿಸಿಷನ್ ನಂದು ಅನ್ನೋ ಥರ. ಎಲ್ಲರೂ ಆ ಏಜ್ ಗ್ರೂಪಲ್ಲಿ ಮದುವೆ ಮಾಡ್ಕೊಂಡು ಮಕ್ಕಳು ಮರಿ ಅಂತ ಹೋದರೆ, ನಾನು ಕೆಲಸ ಬಿಟ್ಟು ಸಿನಿಮಾ ಕಲಿಯೋಕ್ಕೆ ಹೋದೆ ಡೆಲ್ಲಿಗೆ. ಅಲ್ಲಿಂದ UK ಕೆಲಸ ಮಾಡಿದೆ. ಅಲ್ಲಿಂದ ವಾಪಸ್ ಬಂದು ಬೆಂಗಳೂರಲ್ಲಿ ಹೆಂಗೆ ಏನೋ ಯಾವುದೋ ಒಂದು ಧೈರ್ಯದಲ್ಲಿ ನುಗ್ಬಿಡ್ತೀವಿ. ಬಟ್ ಏನೂ ಗೊತ್ತಿಲ್ಲ ನನಗಿಲ್ಲಿ, ಯಾರೂ ಗೊತ್ತಿಲ್ಲ ಹೆಂಗೆ ಶುರು ಮಾಡೋದು. ಸೊ ಆ ಟೈಮಲ್ಲಿ ಯಾವುದೋ ಒಂದು ನನ್ನ ಅದೃಷ್ಟ, ಯೋಗೀಶ್ ಸರ್ದು ವಿಷ್ಣುವರ್ಧನ್, ಅದು ಆರ್ಕೆಸ್ಟ್ರಾ ಸುದೀಪ್ ಅವ್ರ ಸಿನಿಮಾಲಿ ನನಗೆ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಕೆಲಸ ಸಿಕ್ತು. ಅದು ಯಾವುದೋ ಒಂದು Naukri.com ಥರ ಒಂದು ವೆಬ್ಸೈಟ್ ಮೂಲಕ ಅವರಲ್ಲಿ ಕೇಳಿದರು, ಫೀಮೇಲ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಬೇಕಾಗಿದ್ದಾರೆ ಅಂತ. ಸೊ ನಾನು ಅಪ್ಲೈ ಮಾಡಿ ಹಾಗೆ ಸಿಕ್ಕಿದ್ದು ನನಗೆ. ಸೊ ಅಲ್ಲಿಂದ ಒಂದು ಪರಿಚಯ, ಇನ್ನೊಂದು ಪರಿಚಯ ಹಾಗೆ ಇಲ್ಲಿವರೆಗೂ. ನನಗೆ ಕಾಡಬೇಕು ಕತೆಗಳು. ಸೊ ಈಗ ಐ ಥಿಂಕ್ ನಾನು ಮಾಡಿದ ಕತೆಗಳು ನನಗೆ ಮಜಾ ಬಂದಿಲ್ಲ ಅಂದರೆ ನಾನು ಆ ಥರ ಕತೆಗಳಲ್ಲಿ ವರ್ಕ್ ಮಾಡಲ್ಲ ಅನಿಸುತ್ತೆ. ಆ್ಯಂಡ್ ಈ ಥರನೇ ಆ ಥರನೇ ಅಂತಲ್ಲ, ನಾನು ಆ ಕಥೆ ಯೋಚನೆ ಮಾಡಿದಾಗ ಮಜಾ ಬರಬೇಕು, ಅದನ್ನು ಬರೆದಾಗ ಮಜಾ ಬರಬೇಕು. ಆಮೇಲೆ ರಿಯಲಿಸ್ಟಿಕ್ ಆಗಿರಬೇಕು ಸ್ವಲ್ಪ. ಬೆಸ್ಟ್ ಯಾವುದು ನಿಮಗೆ ವರ್ಕ್ ಅನಿಸುತ್ತೆ ಇದುವರೆಗೆ ಮಾಡಿರೋದ್ರಲ್ಲಿ? ಇನ್ನೂ ಏನು ಶುರುನೇ ಆಗಿಲ್ವಲ್ಲ, 4-5 ಪ್ರಾಜೆಕ್ಟ್ ಮಾಡಿದ್ದೀನಿ. ಆಗಲೇ ಬೆಸ್ಟ್ ಅಂದ್ಕೊಂಬಿಟ್ರೆ ನಿಂತೋಗ್ಬಿಡತ್ತೆ ಜರ್ನಿ. ಬಟ್ ಇದೊಂದು ಫೇವ್ರೆಟ್ ಅಂತ ಅನಿಸಿದೆ? ಆ ಥರ ಏನೂ ಎಲ್ಲ ಹೆತ್ತೋರಿಗೆ ಹೆಗಣ ಮುದ್ದು, ಮಾಡಿದ ಮಕ್ಕಳೆಲ್ಲ ಇಷ್ಟ ನನಗೆ. ನನ್ನ ಎಲ್ಲ ಸಿನಿಮಾಗಳು ನನಗೆ ಇಷ್ಟನೇ. ಬಟ್ ಅಫ್ಕೋರ್ಸ್ ಈಗ ನೋಡಿದ್ರೆ ಅದನ್ನು ಹಂಗೆ ಮಾಡಿರ್ಬೋದಿತ್ತಾ, ಇದನ್ನು ಹಿಂಗೆ ಮಾಡಿರ್ಬೋದಿತ್ತಾ ಅಂತ ಅನ್ಸುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಸ್ಟೋರಿ ಲೈನ್ ಬರ್ತಾ ಇಲ್ಲ ಅನ್ನೋವಂಥದ್ದು ಒಂದಿದೆ. ಎಲ್ಲರೂ ಕೂಡ ಸೀರೀಸು, OTT ಪ್ಲ್ಯಾಟ್ಫಾರ್ಮ್ಗಳಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತ. ಏನು ಅನಿಸುತ್ತೆ, ಏನು ಲ್ಯಾಕ್ ಆಗ್ತಿದೆ ಅನಿಸುತ್ತೆ?
ನಾನು ಸಿನಿಮಾ ಮಾಡೋಕ್ಕೆ ಶುರು ಮಾಡಿದಾಗಿಂದ ನೋಡೋದು ಕಡಿಮೆ ಮಾಡಿಬಿಟ್ಟಿದ್ದೀನಿ ಬಿಕಾಸ್ ನನಗೆ ನಾನು ಅಗೇನ್ ಹೇಳ್ದಂಗೆ ನಾನು ಜಸ್ಟ್ ವಾಂಟ್ ಟು ಬಿ ವಿತ್ ಮೈ ಓನ್ ಮೈಂಡ್, ನನ್ನ ಮೈಂಡ್ ಥಾಟ್ ಜೊತೆಲಿ. ಸೊ ಯಾಕೆ ಸ್ಟೋರಿ ಲೈನ್ ಇಲ್ಲ, ಸುಮಾರು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ ಅಂತ ಕೇಳಿದ್ದು. ನಾನು ಸಿನಿಮಾ ನೋಡೋದು ಕಡಿಮೆ ಮಾಡಿದ್ದೀನಿ, ನಾನು ಥಿಯೇಟ್ರಿಗೆ ಹೋಗ್ತಾ ಇಲ್ಲ ಸುಮಾರು ದಿನಗಳಾಯಿತು. ಬಿಕಾಸ್ ಹೇಳಿಲ್ವಾ ನನಗೆ ಇವಾಗ ಟೈಮ್ ಚಿಕ್ಕಬಡೆ ಕೆಲಸ ನಡೀತಾ ಇದೆ, ಟೈಮ್ ಇಲ್ಲ. ಒಂದು ಟೈಮ್ ಸಿಕ್ಕಿದಾಗ ನಂಗೆ ಸುಮ್ಮನೆ ಕೂತ್ಕೊಳ್ಳೋಣಪ್ಪ ಅನ್ಸುತ್ತೆ. ಥಿಯೇಟ್ರಿಗೆ ಮುಂಚೆ ಎಲ್ಲ ಟೈಮ್ ಇದ್ದಾಗೆಲ್ಲ ಥಿಯೇಟ್ರಿಗೆ ಹೋಗೋಣ ಅನ್ನೋ ಥರ ಇತ್ತು, ಅಥವಾ ಟೈಮ್ ಇತ್ತು ಆವಾಗ. ಇವಾಗ ಸಿಕ್ಕಬಡೆ ನಂಗೆ ಸ್ವಲ್ಪ ಟೈಮ್ ಸಿಕ್ಕರೆ ಮನೇಲಿ ಕೂತ್ಕೊಳ್ಳೋಣ, ನಮ್ಮ ಅಮ್ಮನ ಮೀಟ್ ಮಾಡಿ ನಾನು ಸುಮ್ಮನೆ ನಮ್ಮ ಅಮ್ಮ ಇಬ್ಬರೇ ಕೂತ್ಕೊಂಡು ಮಾತಾಡಿ ತುಂಬ ದಿನ ಆಯಿತು, ಅಷ್ಟು ಕೆಲಸ ನಡೀತಾ ಇದೆ. ಸೊ ಈಗ ನಾನು ಲಾಸ್ಟ್ ಮಂತು ಯುರೋಪಿಗೆ ಹೋಗಿದ್ದೆ, ನಮ್ಮ ಅಣ್ಣ ಇರ್ತಾನೆ ಅಲ್ಲಿ, ಸೊ ಅವ್ರನ್ನ ಮೀಟ್ ಮಾಡೋಕ್ಕೆ. ಸೊ ಅಲ್ಲಿ ಮೈಕೆಲ್ ನೋಡಿದೆ ಥಿಯೇಟ್ರಲ್ಲಿ. ಸೊ ಮೈಕೆಲ್ ಜಾಕ್ಸನ್ದು ಮೈಕೆಲ್. ಸೊ ಓಕೆ ಮಜಾ, ಲೈಕ್ ಮೈಕೆಲ್ ಜಾಕ್ಸನ್ ಇಷ್ಟಪಡೋರು ಇಷ್ಟಪಡ್ತಾರೆ ಆ ಮೂವಿನ. ಐ ಲವ್ಡ್ ಇಟ್, ಐ ಲವ್ ಹಿಮ್. ಸೊ ಬಟ್ ಕನ್ನಡದಲ್ಲಿ ಒಳ್ಳೆ ಸ್ಟೋರಿನ ಏನಿಲ್ದಿರೋ ಸಿನಿಮಾಗಳು ಐ ಡೋಂಟ್ ನೋ ಹೆಂಗೆ ಕಮೆಂಟ್ ಮಾಡೋದು ಅದ್ರ ಬಗ್ಗೆ. ನಾನು ಅಲ್ಲ, ನೀವು ನೋಡೋದು ಜಾಸ್ತಿ, ನೀವು ಹೇಳಬೇಕು ಅದ್ರ ಬಗ್ಗೆ. ನೀವೇನು ಹೇಳ್ತೀರಾ? ಇಲ್ಲ, ಬಿಕಾಸ್ ರೆಗ್ಯುಲರಾಗಿ ಸಿನಿಮಾಗಳು ನೋಡೋದು, ಸಿನಿಮಾ ರಂಗದಲ್ಲಿ ಜಾಸ್ತಿ ಇಂಟ್ರ್ಯಾಕ್ಷನ್ ಮಾಡೋದು ನೀವಲ್ವಾ. ಸೊ ನಿಮ್ಗೇನು ಅನ್ಸುತ್ತೆ, ನೀವೇ ಹೇಳಬೇಕು. ಅದು OTTs ಬಂದಿರೋದ್ರಿಂದ ಸೋಷಿಯಲ್ ಮೀಡಿಯಾಲಿ ಎಂಟರ್ಟೈನ್ಮೆಂಟ್ ರೀಲ್ಸ್ ಸಿಗ್ತಾ ಇದೆ ಅವ್ರಿಗೆ. ಸೊ ಅದಕ್ಕೋಸ್ಕರ ಥಿಯೇಟ್ರಿಗೆ ಬರೋದು ಕಡಿಮೆ ಮಾಡಿರ್ಬೋದು ಅಷ್ಟೇ, ಟ್ರಾನ್ಸಿಷನ್ ಫೇಸ್. ಓಕೆ. ಸೊ ನಿಮಗೆ ಈಗ ಮದುವೆನೂ ಆಗದೆ ವರ್ಕ್ ಅಂತಲೇ ಜಾಸ್ತಿ ಇದು ಮಾಡಿದ್ರಿ ಅಂತ, ಮನೆಯಲ್ಲಿ ಪೇರೆಂಟ್ಸ್ ಯಾವ ರೀತಿ ಸಪೋರ್ಟ್ ಮಾಡಿದ್ರು, ಹೇಗೆ? ಮದುವೆ ಆಗದಿರೋ ಇರೋದು ನನ್ನ ಚಾಯ್ಸ್. ಬಿಕಾಸ್ ಸೊಸೈಟಲ್ ಪ್ರೆಷರ್. ನಮ್ಮ ಮನೇಲಿ ವೆರಿ ಕ್ಲಿಯರ್, ಸೊಸೈಟಿ ಅಂದರೆ ಯಾರು ನಮ್ಗೆ ಬೇಕಾದವ್ರು ಅಷ್ಟೇ. ಸೊ ಯಾರೋ ಗೊತ್ತಿಲ್ಲದಿರೋ ರೋಡಲ್ಲಿ ಏನೋ ಹೇಳ್ಕೊಟ್ರೆ ಅದು ನಮಗೇನು ಎಫೆಕ್ಟ್ ಆಗೋದಿಲ್ಲ. ನಮ್ಮ ಅಮ್ಮ ಅಪ್ಪ ವೆರಿ ಕ್ಲಿಯರ್ ಅದ್ರ ಬಗ್ಗೆ. ಬಟ್ ಪ್ರೆಷರ್ ಇತ್ತು, ನಿನಗೆ ವಯಸ್ಸಾದ್ಮೇಲೆ ನಿನಗೆ ಯಾರು ಕಂಪನಿ ಇರ್ತಾರೆ ಆ ಥರ ಯೋಚನೆ ಮಾಡ್ತಾರೆ ಅಪ್ಪ ಅಮ್ಮಂದರು, ರೈಟ್? ನಾಟ್ ಬಿಕಾಸ್ ಸಮಾಜ ಕೇಳ್ತದೆ ಅಂತ ಹೇಳಿಲ್ಲ, ವಯಸ್ಸಾದ್ಮೇಲೆ ಹೆಂಗೆ ನಾವು ಹೋಗ್ಬಿಟ್ರಿ ಯಾರು ಆ ಥರ ಎಲ್ಲ ಕೆಲವು ಸ್ವಲ್ಪ ದಿವಸ ಇತ್ತು. ಐ ಥಿಂಕ್ ದೇ ಅಂಡರ್ಸ್ಟುಡ್ ಇವಳು ಹೆಂಗೂ ಮಾಡ್ಕೋತಾಳೆ ಅಂತ. ಸೊ ನಮ್ಮ ಅಪ್ಪಂಗಿತ್ತು, ನಮ್ಮ ಅಮ್ಮಂಗಿಂತ ಜಾಸ್ತಿ. ಬಟ್ ನಮ್ಮ ಅಪ್ಪ ಹೋಗಿ 14 ವರ್ಷ ಆಯಿತು. ಸೊ ಇವಾಗ ನಾನು ನಮ್ಮ ಅಮ್ಮ ಆ್ಯಂಡ್ ಮೈ ಮಮ್ ಇಸ್ ಹ್ಯಾಪಿ. ಶಿ ಈಸ್ ಓಕೆ ಆ್ಯಸ್ ಲಾಂಗ್ ಆಸ್ ಐ ಆಮ್ ಹ್ಯಾಪಿ. ಈಗ ಸಿನಿಮಾಗಳನ್ನ ತುಂಬ ಕಷ್ಟಪಟ್ಟು ಮಾಡಿರ್ತಾರೆ, ಒಂದೊಂದು ಸೆಕೆಂಡಲ್ಲಿ ಅದ್ರ ಬಗ್ಗೆ ನೆಗೆಟಿವಿಟಿಯನ್ನು ಸ್ಪ್ರೆಡ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಬಿಕಾಸ್ ವಿದಿನ್ 1 minute 2 minutes ನೀವು ಹೇಳಿದ್ರಿ ಡಿರೆಕ್ಷನ್ ಮಾಡೋದು ಅಥವಾ ನಿಮ್ಮ ವರ್ಕ್ಸ್ ಅದ್ರ ಹಿಂದೆ ತುಂಬ ಶ್ರಮ ಇರುತ್ತೆ. ಸೊ ಈ ಥರ ಎಲ್ಲ 2 ನಿಮಿಷದ ರೀಲ್ಸ್ ಹಾಕ್ಬಿಟ್ಟು ಸಿನಿಮಾ ಹಿಂಗಿದೆ ಅಂತ ಹೇಳೋರು ಸಿಕ್ಕಾಪಟ್ಟೆ ಜಾಸ್ತಿ. ಸೊ ಇದಕ್ಕೇನು ಹೇಳ್ತೀರಿ? ಆತ್ಮಸಾಕ್ಷಿ, ಎಲ್ಲರೂ ಆತ್ಮಸಾಕ್ಷಿಗೆ ಅವ್ರು ಕೆಲಸ ಮಾಡಬೇಕು. ಇವಾಗ ಹೇಳ್ಬೋದು ಅಂದ್ಬಿಟ್ಟು ಎಲ್ಲ ಲೈಕ್ ಏನು ಹೇಳಿದ್ರು ರೆಕಾರ್ಡ್ ಮಾಡಿ ಹಾಕೋ ಅವಶ್ಯಕತೆ ಇಲ್ಲ. ಮನ್ಸಿಗೆ ಒಂದು ಥಾಟ್ ಬಂತು ಅಂದರೆ ಆ ಥಾಟ್ ಜೊತೆ ಸ್ವಲ್ಪ ತಿದ್ದುಬಿಟ್ಟು ಆಮೇಲೆ ರೆಕಾರ್ಡ್ ಮಾಡಿ. ದಟ್ಸ್ ವಾಟ್ ಐ ಸೇ. ಏನೇ ಮೈಂಡಿಗೆ ಬಂದಿದ್ದ ಥಾಟ್ಸ್ನೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ, ಬಂದಿದ್ದ ಥಾಟ್ಸ್ನೆಲ್ಲ ವೀಡಿಯೋ ಮಾಡಿ ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಅದ್ರ ಜೊತೆ ಕೂತ್ಕೊಳ್ಳಿ, ನಿಮಗೆ ಗೊತ್ತಾಗತ್ತೆ ನೀವೇನು ಹೇಳ್ತಾ ಇದ್ದೀರಾ, ಯಾಕೆ ಹೇಳ್ತಾ ಇದ್ದೀರಾ, ಅದರಿಂದ ಏನಾಗಬಹುದು ಅಂತ. ಒಂದು ಸ್ವಲ್ಪ ತಾಳ್ಮೆಯಿಂದ, ಬಿಕಾಸ್ ಹಸುವಾಗಿದ ತಕ್ಷಣ ಏನೋ ತಿನ್ಬಿಟ್ರೆ ಹಸುವುದು ಬೆಲೆ ಗೊತ್ತಾಗಲ್ಲ ಅಲ್ವಾ. ಹಾಗೇನೆ ಥಾಟ್ ಬಂದ ತಕ್ಷಣ ಹೇಳಿಬಿಟ್ರೆ ಅದರಿಂದ ಎಷ್ಟು ಜನಕ್ಕೆ ಏನೆಲ್ಲ ಎಫೆಕ್ಟ್ ಆಗ್ತದೆ ಅವ್ರು ಯೋಚನೆ ಮಾಡಿರಲ್ಲ ಅನಿಸುತ್ತೆ. ಸೊ ಇಟ್ಸ್ ಇಂಪಾರ್ಟೆಂಟ್. ಪ್ರತಿ ಸಿನಿಮಾಗೂ ಅದರದ್ದೇ ಒಂದು ಜರ್ನಿ ಇರುತ್ತೆ, ಆ ಜರ್ನಿ ಆಗಕ್ಕೆ ಬಿಡಿ, ಅದಕ್ಕೊಂದು ಪ್ರಯಾಣ ಇದೆ. ಸೊ ನೀವು ಮಧ್ಯದಲ್ಲಿ ಯು ಶುಡ್ ನಾಟ್, ಐ ಫೀಲ್. ಆ್ಯಂಡ್ ನಿಮ್ಗೇನೋ ಅದು ಒಂದೆರಡು ದಿವಸ ಆ ಥಾಟ್ ಜೊತೆ ಕೂತ್ಕೊಂಡ್ರಿ ಆಗಲೂ ಹೇಳಬೇಕು ಅನ್ನಿಸ್ತಾ ಆವಾಗ ಹೇಳಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಬಿಕಾಸ್ ನಿಮ್ಮದು ಥಾಟು ನಿಮಗೆ ಹಾಕ್ಕೊಳ್ಬೇಕು. ಬಟ್ ಟಕ್ ಟಕ್ ಅಂತ ಕೆಲವರೆಲ್ಲ ಇಂಟರ್ವಲಲ್ಲಿ ಬಂದು ಇಂಟರ್ವಲಲ್ಲೇ ರಿವ್ಯೂ ಕೊಡ್ತಾರೆ. ಯಾಕೆ? ಸಿನಿಮಾ ಇಟ್ಸ್ ನಾಟ್ ನಾನು ಫಸ್ಟ್ ಮಾಡಬೇಕು ಅನ್ನೋ ಕಾಂಪಿಟೇಷನ್ ಅಷ್ಟೇ, ಅದು ತುಂಬ ತಪ್ಪು. ಸಿನಿಮಾ 2.5 hour ಮಾಡಿದ್ದಾರೆ, 2.5 hour ಕೂತ್ಕೊಳ್ಳಿ, ಆಮೇಲೆ ಅದು ನಿಮ್ಗೆ ಏನು ಮಾಡ್ತದೆ ಯೋಚನೆ ಮಾಡಿ, 1-2 ದಿವಸ ಬಿಡಿ. ಅದಾದಮೇಲೆ ಯಾವುದೋ ಒಂದು ಥಾಟ್ ಉಳ್ಕೊಳತ್ತೆ ನಿಮ್ಮ ಹತ್ರ, ಆ ಥಾಟನ್ನು ಶೇರ್ ಮಾಡಿ, ನೋ ಪ್ರಾಬ್ಲಮ್. ಬಟ್ ಇಂಟರ್ವಲಲ್ಲಿ ಸೀನ್ನಲ್ಲಿ ಬೇಡ. ಆಯಾ ಸಿನಿಮಾಗಳಿಗೆ ಒಂದು ಪ್ರಯಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಐ ಫೀಲ್. ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಿ, ಏನು ಬರ್ತಾ ಇದೆ ನೆಕ್ಸ್ಟು? ಹೇಳಿದ್ನಲ್ಲ, ಅದೇ ಕಾಲೇಜ್ ಲವ್ ಸ್ಟೋರಿ, ಜೆನ್ಜಿ ಕತೆ, ಸ್ಮಾಲ್ ಟೌನಲ್ಲಿ ಅಂದರೆ ಕೋಲಾರಲ್ಲಿ ಶೂಟಿಂಗ್ ಮಾಡಿದ್ದೀನಿ. ಬಿಕಾಸ್ ಆ ಕಥೆ ಪ್ರಪಂಚ ಚಿಕ್ಕ ಊರಿನ ಆಗು ಹೋಗುಗಳು ಬೇಕಿತ್ತು. ಸೊ ಅಷ್ಟು ಹೇಳ್ಬ, ಲೈಕ್ ಸದ್ಯಕ್ಕೆ ಪೋಸ್ಟ್ ಪ್ರೊಡಕ್ಷನಲ್ಲಿದೆ ಈಗ ಅದು. ಜೆನ್ಜಿ ಈ ಕಾನ್ಸೆಪ್ಟ್ ಯಾಕೆ ಸ್ಟ್ರೈಕ್ ಆಯಿತು ಅಂತ? ಕಾನ್ಸೆಪ್ಟ್ ಜೆನ್ಜಿ ಅಂತಲ್ಲ, ಲವ್ ಸ್ಟೋರಿ
ಈಗಿನ ಕಾಲದಲ್ಲಿ ನಡೆಯೋ ಲವ್ ಸ್ಟೋರಿ. ಸೊ ಈಗಿನ ಕಾಲದಲ್ಲಿ ಲವ್ ಸ್ಟೋರಿ ಅಂದರೆ ಜನ್ಸಿ ಕಥೆನೇ ಅಲ್ವ ಅದು. ನನಗೆ ಲವ್ ಸ್ಟೋರೀಸ್ ಸ್ವಲ್ಪ ಕಾಡುತ್ತೆ, ಬಿಕಾಸ್ ಮನುಷ್ಯ ಪ್ರೀತಿ ಮೀರಿ ಇಲ್ಲ. ಫೈನಲಿ ನಿಮ್ಮ ವರ್ಕನ್ನು ಇಷ್ಟಪಟ್ಟು ನಿಮಗೆ ಸಪೋರ್ಟ್ ಮಾಡಿಕೊಂಡು ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಗಳನ್ನು ಸಪೋರ್ಟ್ ಮಾಡುವಂಥ ಜನರಿಗೆ ಏನು ಹೇಳ್ತೀರಿ? ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ. ಅವರೆಲ್ಲ ಜೊತೇಲಿ ನಿಂತಿದ್ದಕ್ಕೆ ನಾವು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ. ಹೀಗೆ ಜೊತೇಲಿ ನಿಂತ್ಕೋತಾರೆ ಅನ್ನೋ ಧೈರ್ಯದ ಮೇಲೆ ಇನ್ನೂ ಮುಂದೆ ಹೋಗ್ತಾ ಇದ್ದೀವಿ. ಅವರು ನನ್ನ ಮೇಲಿಟ್ಟಿರೋ ನಂಬಿಕೆ, ಅವ್ರು ನನ್ನ ಮೇಲಿಟ್ಟಿರೋ ವಿಶ್ವಾಸಕ್ಕೆ ನಾನು ಯಾವತ್ತೂ ಧಕ್ಕೆ ಬರೋ ಥರ ಕೆಲಸ ಮಾಡಲ್ಲ. ನಾನು ಪ್ರಾಮಾಣಿಕತೆ ಬಿಟ್ಕೊಡಲ್ಲ ನಾನು. ಮತ್ತಿನ್ನೊಂದು, ನನ್ನ ಸಿನಿಮಾ ನೋಡಿ ಪ್ರೌಡ್ ಅಂತ ಯಾರಿಗೆ ಫೀಲ್ ಆಗಿರುತ್ತೆ, ಈ ಸಿನಿಮಾ ನೋಡಿ ಮೋಸ್ಟ್ಲಿ ಅವ್ರಿಗೆ ಪ್ರೌಡ್ ಅಂತ ಅನಿಸುತ್ತೆ ಮೋಸ್ಟ್ಲಿ. ಸೊ ಐ ಟೇಕ್ ದೆಮ್ ವೆರಿ ಸೀರಿಯಸ್ಲಿ. ಅವ್ರ ಪ್ರೀತಿ ವಿಶ್ವಾಸ ನಂಗೆ ತುಂಬ ಮುಖ್ಯ.